ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಬೆಳೆದು ನಿಂತ ಗಿಡಗಳಿಗೆ ಟ್ರಿಮಿಂಗ್ ಸೇವಾ ಕಾರ್ಯ, ನಗರ ಸ್ವಚ್ಛಂದಕ್ಕೆ ಪಣ ತೊಟ್ಟ ಪರಿಸರ ಪ್ರೇಮಿಗಳು. ಪುಲ್ದಿನ್ನಿ, ಬನ್ನಿಗನೂರು, ರಾಗಲ್ಪರ್ವಿ, ದಿತ್ತಿಗಿ, ರಾಮತ್ನಾಳ್ ಗ್ರಾಮಸ್ಥರಿಂದ ಕಾರುಣ್ಯಾಶ್ರಮಕ್ಕೆ ಅಕ್ಕಿ ಜೋಳ ವಿತರಣೆ. ರೈತರಿಗೆ ನೀರು ಕೊಡದ ತಿಮ್ಮಾಪುರ ಏತ ನೀರಾವರಿ ಯಾವ ಪುರುಷಾರ್ಥಕ್ಕಾಗಿ? ಶರಣಪ್ಪ ಮರಳಿ. ಕೇಂದ್ರದಿಂದ MORD ತಂಡ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಪರಿಶೀಲನೆ. ನೇತ್ರಾವತಿ ನದಿ ನೀರನ್ನೇ ಪ್ರಯೋಗಾಲಯಕ್ಕೆ ಕಳಿಸಿ ಧರ್ಮಸ್ಥಳ ಉಳಿಸಿ ಎಂ ಗಂಗಾಧರ್. ವಾರ್ತೆಗಳ ವಿವರ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಎಂಬ ಕವಿವಾಣಿಯಂತೆ ಪರಿಸರವೇ ದೇವರು. ಹಸಿರು, ಗಾಳಿ, ನೀರು, ಬೆಳಕು ನಮ್ಮೆಲ್ಲರ ಉಸಿರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ನಿಟ್ಟಿನಲ್ಲಿ ಪರಿಸರ ಪ್ರೇಮಿಗಳು ನಿತ್ಯ ನಿರಂತರವಾಗಿ ಸಿಂಧನೂರು ನಗರದಲ್ಲಿ ತಾವೇ ಸಸಿ ನೆಟ್ಟು ಬೆಳೆಸಿದ, ಪೋಷಿಸಿದ, ಬೆಳೆದು ನಿಂತ ಗಿಡಮರಗಳನ್ನು ಒಂದು ವಾರದಿಂದಲೂ ಟ್ರಿಮಿಂಗ್ ಮಾಡುವ ಕಾರ್ಯದಲ್ಲಿ ತೊಡಗಿದ್ದು ನಗರದ ಸಾರ್ವಜನಿಕರಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತಿವೆ. ನಗರದಾದ್ಯಂತ ಗಿಡಮರಗಳನ್ನು ಬೆಳೆಸಿದ ಪರಿಸರ ಪ್ರೇಮಿಗಳು ಸಿಂಧನೂರು ನಗರವನ್ನು ಹಚ್ಚ ಹಸಿರನ್ನಾಗಿ ಕಂಗೊಳಿಸಲು ಕಾರಣರಾಗಿದ್ದು ಈಗ ಇತಿಹಾಸವಾಗಿ ಉಳಿದಿದೆ. ಮಳೆಗಾಲದಲ್ಲೇ ಸರಿಯಾಗಿ ಮಳೆ ಬರದ ಮಳೆಯ ಬರವನ್ನು ನೀಗಿಸಿದ ಪರಿಸರ ಪ್ರೇಮಿಗಳು ಸುಮಾರು ವರ್ಷಗಳಿಂದ ಬಿರು ಬಿಸಿಲಿನ ತಾಪಕ್ಕೆ ತತ್ತರಿಸಿ ಹೋಗಿದ್ದ ಸಿಂಧನೂರಿನ ಜನತೆ ಇತ್ತೀಚೆಗೆ ನಿರಾಳವಾದಂತಿದೆ. ಕಾರಣ ಬಿಸಿಲು ಮಾಯವಾಗಿ ಸದಾ ಮಲೆನಾಡಿನಂತೆ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿ ಸದಾ ಕಾಲವು ತಂಪು ತಂಪಾಗಿ ಜನರು ಕೂಲಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ತಾಲೂಕಿನ ಪರಿಸರ ಪ್ರೇಮಿಗಳ ನಿಸ್ವಾರ್ಥ ಮನೋಭಾವನೆಯಿಂದ ನಗರದಲ್ಲಿ ಅನೇಕ ವರ್ಷಗಳಿಂದ ಗಿಡಮರಗಳನ್ನು ಬೆಳೆಸುವ ಮಹತ್ವದ ಸೇವಾ ಕಾರ್ಯದಲ್ಲಿ ತೊಡಗಿದ್ದು ತಾಲೂಕು, ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಮನೆ ಮಾತಾಗಿದ್ದು ಮರೆಯಲಾರದ ಸಂಗತಿ. ವನಸಿರಿ ಸಂಸ್ಥಾಪಕ ಅಮರೇಗೌಡ ಮಲ್ಲಾಪುರ, ಅಖಂಡ ಭೂಮಿ ಫೌಂಡೇಶನ್ ಸಂಸ್ಥಾಪಕ ನೆಕ್ಕಂಟಿ ಸುರೇಶ್, ಭಾರತ ವಿಕಾಸ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಸೇರಿದಂತೆ ಅನೇಕ ಪರಿಸರ ಪ್ರೇಮಿಗಳು ನಗರವನ್ನು ಹಚ್ಚ ಹಸಿರನ್ನಾಗಿ ಕಂಗೊಳಿಸಲು ಕಾರಣರಾಗಿದ್ದಾರೆ. ಜೊತೆಗೆ ಈಗ ಟ್ರಿಮಿಂಗ್ ಕೆಲಸದಲ್ಲಿ ಹೆಲ್ತ್ ಕ್ಲಬ್ ಕೂಡ ಸಹಕಾರ ನೀಡಿದೆ. ನಗರದ ಪ್ರತಿಯೊಂದು ವಾರ್ಡ್ಗಳ ರಸ್ತೆಯಲ್ಲಿ ಬೆಳೆದು ನಿಂತ ಗಿಡಮರಗಳು ಬಾಗಿ ಶಾಲೆಯ ವಾಹನಗಳಿಗೆ, ಬೈಕ್ ಸವಾರರಿಗೆ ತಗುಲುವ ಅಪಾಯವನ್ನು ಅರಿತ ತಂಡ ಈ ಟ್ರಿಮಿಂಗ್ ಕಾರ್ಯ ಕೈಗೆತ್ತಿಕೊಂಡು ಪ್ರತಿದಿನವೂ ಬೆಳಗ್ಗೆ 6ರಿಂದ 9ರವರೆಗೆ ಈ ಸೇವಾ ಕಾರ್ಯ ಮಾಡುತ್ತಿದ್ದು ನಗರದ ಜನರು ಕೂಡ ಅವರಿಗೆ ಸಾಥ್ ನೀಡಿ ಕೈಲಾದಷ್ಟು ಅವರ ಜೊತೆ ಸೇರಿ ಸೇವಾ ಕಾರ್ಯದಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ನಮ್ಮೂರು, ನಮ್ಮ ನಗರ ಚಂದ, ಸ್ವಚ್ಛಂದ ಕಂಡರೆ ಕ್ಲೀನ್ ಸಿಟಿಯಾಗಿ ಮಾರ್ಪಟ್ಟರೆ ಪರಿಸರವೂ ಚಂದ, ಜೊತೆಗೆ ಆರೋಗ್ಯವೂ ಕೂಡ ಚಂದ ಅನ್ನುತ್ತಾರೆ ನಾಗರಿಕರು. ಈ ಸೇವಾ ಕಾರ್ಯದಲ್ಲಿ ಶಂಕರಗೌಡ ಇಲೆಕೂಡ್ಲಿಗಿ, ರಾಜು ಪಾಟೀಲ್, ಕೆ ಲಕ್ಷ್ಮಯ್ಯ ಶೆಟ್ಟಿ, ಡಾಕ್ಟರ್ ಶರಣಪ್ಪ ಗೊರೆಬಾಳ್, ಡಾಕ್ಟರ್ ಬಿಪುಲ್, ಪ್ರಿಯಾ ಫೋಟೋ ಸ್ಟುಡಿಯೋ ಮಾಲೀಕ ಪ್ರಹ್ಲಾದ್, ಕಾಮಧೇನು ಮೆಡಿಕಲ್ನ ರುದ್ರಗೌಡ, ಬಸವರಾಜ್ ಗೊರೆಬಾಳ್, ಹರೀಶ್, ಕಿಶೋರ್, ಶ್ರೀಕಾಂತ್, ರವಿ ನಾಯಕ್, ಪ್ರಕಾಶ್ ಮಡಿವಾಳ್ ಸೇರಿದಂತೆ ಹಲವರು ಭಾಗಿಯಾಗಿ ಟ್ರಿಮಿಂಗ್ ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. 4-5 ವರ್ಷಗಳಿಂದ ಹಚ್ಚಿರೋ ಗಿಡಗಳು ಬೆಳೆದು ರೋಡ್ಗೆ ಅಡ್ಡಾದಿಡ್ಡಿ ನಿಂತಿದ್ದಾವೆ. ಗಾಡಿಗಳು ಪಾರ್ಕಿಂಗಿಗೆ, ಆಮೇಲೆ ಸ್ಕೂಲ್ ಬಸ್ನವರಿಗೆ, ಸಾರ್ವಜನಿಕರಿಗೆ ಟರ್ನಿಂಗ್ ಒಳಗೆ ನೋಡಕ್ಕೆ ಬಹಳ ತೊಂದರೆ ಆಗ್ತೈತೆ. ಅದಕ್ಕೆ ವರ್ಷ ಟ್ರಿಮಿಂಗ್ ಮಾಡ್ತಾ ಇದ್ದೀವಿ. ಇದು ವನಸಿರಿ ಫೌಂಡೇಶನ್ ಮತ್ತು ಅಖಂಡ ಭೂಮಿ ಫೌಂಡೇಶನ್ ಮತ್ತೆ ಭಾರತ್ ವಿಕಾಸ್ ಪರಿಷತ್ ಹೀಗೆ ಹಲವಾರು ಸಂಘಟನೆಗಳು ಕೈಗೂಡಿಸಿಕೊಂಡು ಜೋಡಿಯಾಗಿ ಎಲ್ಲರೂ ಸಮಾನ ಮನಸ್ಥಿತಿಯಿಂದ ಈ ಗಿಡ ಹಚ್ಚುವುದಷ್ಟೇ ಮುಖ್ಯ ಅಲ್ಲ, ಆ ಗಿಡವನ್ನು ನಮಗೆ ತೊಂದರೆಯಾಗದ ರೀತಿಯಲ್ಲಿ ಸಮಾಜಕ್ಕೆ ನೆರಳು ಕೊಡ್ತಕ್ಕಂಥದ್ದು ಮತ್ತು ಪರಿಸರದಲ್ಲಿ ಅದರ ಲಾಭಗಳೆಲ್ಲ ಗೊತ್ತಿದೆ. ಎಷ್ಟು ಗಿಡ ನೆಟ್ಟಿದ್ದೀವಿ ಎಂಬುದು ಮುಖ್ಯ ಅಲ್ಲ, ಗಿಡಗಳು ನೆಟ್ಟಿದ್ದನ್ನು ಪಾಲನೆ ಪೋಷಣೆ ಮಾಡುವುದು ಗುರಿ ಆಗಿರಬೇಕು. ಅದಕ್ಕೋಸ್ಕರ ಟ್ರಿಮಿಂಗ್ ಯಾವುದೇ ರೀತಿಯಿಂದ ಗಿಡಗಳಿಂದ ಯಾರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು 7 ದಿನಕ್ಕೆ ಕಾಲಿಟ್ಟಿದ್ದೀವಿ. ಪ್ರತಿಯೊಬ್ಬರು ಕೂಡ ಈ ಒಂದು ಟ್ರಿಮಿಂಗಿನಲ್ಲಿ ಏನು ಗಿಡಗಳು ಸುಂದರವಾಗಿ ಕಾಣಲು ಈಗಾಗಲೇ ಸಿಂಧನೂರು ತಾಲೂಕು ಎಲ್ಲ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಅದಕ್ಕೆ ಟ್ರಿಮಿಂಗ್ ಮಾಡಿದರೆ ಇನ್ನೂ ಗಿಡಗಳು ಎತ್ತರಕ್ಕೆ ಹೋಗಿ ಯಾವುದೇ ರೀತಿಯಿಂದ ಬಸ್ಸುಗಳಿಗಾಯಿತು, ವಾಹನಗಳಿಗಾಯಿತು, ಯಾರಿಗೆ ಜನರಿಗೂ ಕೂಡ ತೊಂದರೆ ಆಗದಂತೆ ಮೇಲೆ ಹೋಗ್ತವೆ. ಅದಕ್ಕೋಸ್ಕರ ಈ ಒಂದು ಟ್ರಿಮಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 6ರಿಂದ 9 ಗಂಟೆವರೆಗೂ ದಿನನಿತ್ಯ ಈ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬ ಯುವಕರು ಕೂಡ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಟ್ರಿಮಿಂಗ್ ಮಾಡುವ ಮೂಲಕ ಸುಂದರವಾಗಿ ಹಸಿರು ತೋರಣವಾಗಿ ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ತಾಲೂಕಿನ ಪುಲ್ದಿನ್ನಿ ಗ್ರಾಮದ ರೈತರು ಸಿಂಧನೂರು ಕಾರುಣ್ಯಾಶ್ರಮದಲ್ಲಿ ಅನಾಥ ವೃದ್ಧರಿಗೆ ಆಶ್ರಯ ನೀಡಿ ಹಸಿವು ನೀಗಿಸುವ ಕಾರ್ಯವನ್ನು ಗುರುತಿಸಿ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್ ಅವರಿಗೆ ಗ್ರಾಮದ ಗುರು ಹಿರಿಯರು, ಸಾರ್ವಜನಿಕರು ಸನ್ಮಾನಿಸಿ ಗೌರವಿಸಿ
32 ಪ್ಯಾಕೆಟ್ ಜೋಳ 9 ಪ್ಯಾಕೆಟ್ ಅಕ್ಕಿ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ನಂತರ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ಮಾತನಾಡಿ, ನಿರೀಕ್ಷೆಗೆ ಮೀರಿದ ಸಹಾಯವನ್ನು ಮಾಡುವ ಮೂಲಕ ಮಾನವೀಯತೆಗೆ ಮೆರುಗು ತಂದುಕೊಟ್ಟಿದ್ದಾರೆ. ರೈತರು ತಮ್ಮ ಕಷ್ಟಗಳ ಮಧ್ಯೆಯೂ ಸಹ ತಮ್ಮ ಮನೆಯ ಬಾಗಿಲಿಗೆ ಸಹಾಯ ಬೇಡಿಕೊಂಡು ಬಂದಂತಹ ನಮಗೆ ಸಹಾಯ ಸಹಕಾರ ಮಾಡಿರುವುದು ಇನ್ನೂ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ರೈತರ ಕಷ್ಟಗಳಿಗೆ ಸರ್ಕಾರವು ಸ್ಪಂದಿಸಿದರೆ ದೇಶದ ಬಡತನದ ನಿರ್ಮೂಲನೆಯಲ್ಲಿ ರೈತರ ಪಾತ್ರ ಬಹುಮುಖ್ಯ ಪ್ರಮುಖವಾಗಿರುತ್ತದೆ. ಈಗಿನ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ರೈತರ ಪರಿಶ್ರಮ ಬಹಳಷ್ಟಿದೆ. ನಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಿರುವ ಶರಣಜೀವಿಗಳಿಗೆ ಮಾಡಿರುವ ಈ ದೊಡ್ಡ ಮಟ್ಟದ ಸಹಾಯ ಬೆಲೆ ಕಟ್ಟಲಾಗದು. ತಾಲೂಕಿನ ಪುಲ್ದಿನಿ ಗ್ರಾಮಸ್ಥರಿಂದ 32 ಪ್ಯಾಕೆಟ್ ಜೋಳ, 9 ಪ್ಯಾಕೆಟ್ ಅಕ್ಕಿ, ರಾಗಲ್ಪರ್ವಿಯಿಂದ 28 ಪ್ಯಾಕೆಟ್ ಜೋಳ, ಬನ್ನಿಗನೂರಿನಿಂದ 30 ಪ್ಯಾಕೆಟ್ ಜೋಳ, ರಾಮತ್ನಾಳದಿಂದ 27 ಪ್ಯಾಕೆಟ್ ಜೋಳ, ದಿದ್ದಿಗಿ ಗ್ರಾಮದಿಂದ 7 ಪ್ಯಾಕೆಟ್ ಜೋಳ, 1 ಕ್ವಿಂಟಲ್ ಭತ್ತವನ್ನು ರೈತ ಬಾಂಧವರು ಕಾರುಣ್ಯಾಶ್ರಮಕ್ಕೆ ತಮ್ಮ ಶಕ್ತಿ ಮೀರಿ ಸಹಾಯ ಮಾಡಿದ್ದಾರೆ. ಈ ಎಲ್ಲ ಗ್ರಾಮದ ರೈತರಿಗೆ ಮತ್ತು ತಾಲೂಕಿನ ಸಮಸ್ತ ರೈತ ಬಂಧುಗಳಿಗೆ ಕಾರುಣ್ಯ ಕುಟುಂಬದ ವತಿಯಿಂದ ವಿಶೇಷ ಪ್ರಾರ್ಥನೆ ಮೂಲಕ ಹರಸಿ ಹಾರೈಸಲಾಗುವುದೆಂದರು. ಈ ವೇಳೆ ಶಿಕ್ಷಕ ರುದ್ರಪ್ಪ, ಪುಲ್ದಿನ್ನಿ ಗ್ರಾಮಸ್ಥರಾದ ಚಂದ್ರಗೌಡ ಮಾಲಿಪಾಟೀಲ್, ರುದ್ರಮುನಿ ತಳವಾರ್, ತಿಮ್ಮಪ್ಪ ಮೇಟಿ, ಚೌಡಯ್ಯ ಕ್ಯಾದಗೇರಿ, ಭೀಮರಾಯ್, ಅಮರೇಶ್ ಮೇಟಿ, ಅನುಮೇಶ್, ಸಬ್ಜಲಿ ಸಾಬ್, ನಿರುಪಾದಿ ತಾತ, ಮೊಹಮ್ಮದ್, ಚನ್ನಬಸವ, ರಾಚಯ್ಯ ಸ್ವಾಮಿ, ತಿಮ್ಮಪ್ಪ ಚಿಂಚರಿಕಿ ಸೇರಿದಂತೆ ಆಶ್ರಮದ ಸಿಬ್ಬಂದಿಗಳಾದ ಮರಿಯಪ್ಪ, ಹರ್ಷವರ್ಧನ್, ಜಲೀಲ್ ಹಾಗೂ ಹಲವಾರು ಗ್ರಾಮಸ್ಥರಿದ್ದರು. ಮುಂದಿನ ದಿನಮಾನಗಳಲ್ಲೂ ಕೂಡ ನಾವು ಈಗಾಗಲೇ ಎಲ್ಲ ಗ್ರಾಮಸ್ಥರ ಜೊತೆ ಮಾತಾಡಬೇಕಾದ್ರೆ ಒಂದ್ಸರಿ ನೀವೆಲ್ಲರೂ ಆಶ್ರಮಕ್ಕೆ ವಾಸ್ತವ ಸ್ಥಿತಿಯನ್ನು ನೋಡ್ರಿ ಅಂತ ನೋಡಿದ್ರಿ. ಇನ್ನು ಕೆಲವೇ ದಿನದಲ್ಲಿ ಅವರು ಕೂಡ ಬರ್ತೀವಿ ಅಂತ ಹೇಳಿದರೆ ಬರಲಿ, ಅಲ್ಲಿ ವಾಸ್ತವ ಸ್ಥಿತಿಯನ್ನು ನೋಡಿ. ಆದರೆ ಒಂದು ವಿನಂತಿ ಮಾಡ್ಕೊಳ್ತೇನೆ ಪುಲ್ದಿನಿ ಎಲ್ಲ ಗ್ರಾಮಸ್ಥರಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಪ್ರದಾಯದಲ್ಲಿ ವೃದ್ಧಾಶ್ರಮಣೆ ಇರಬಾರ್ದಂಥ ಸಂಕಲ್ಪ ಹೊಂದಿದ್ದು ನಮ್ಮ ದೇಶ. ತಾಲೂಕಿನಾದ್ಯಂತ ಕಾಲುವೆ ವ್ಯಾಪ್ತಿಯಲ್ಲಿ ಭತ್ತ ನಾಟಿ ಮಾಡುವ ಕೆಲಸ ಭರದಿಂದ ಸಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಸಂಗ್ರಹವೂ ಆಗಿದೆ. ಸಲಹಾ ಸಮಿತಿ ತೀರ್ಮಾನ ತಪ್ಪಾಗಿದ್ದು ಲಕ್ಷಾಂತರ ಕ್ಯೂಸೆಕ್ಸ್ ನೀರು ವ್ಯರ್ಥವಾಗಿ ನದಿಗೆ ಹರಿದು ಹೋಗುತ್ತಿದೆ. ಇದನ್ನು ತಪ್ಪಿಸಿ ಕಾಲುವೆಗೆ ಇನ್ನೂ 1,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿಸಿದರೆ ರೈತರು ಒಟ್ಟಿಗೆ ಸಸಿ ನಾಟಿ ಮಾಡಲು ಅನುಕೂಲವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮರಡಿ ಹೇಳಿದರು. ನಗರದ ನೀರಾವರಿ ಇಲಾಖೆಯ ಮುಂದೆ ಪ್ರತಿಭಟಿಸಿ ಮನವಿ ಪತ್ರ ನೀಡುವ ಮೂಲಕ ಮಾತನಾಡಿದರು. ಸರ್ಕಾರ ಕಾಲುವೆಗಳಿಗೆ ಮಾತ್ರ ನಿರ್ಬಂಧ ಹಾಕಿ ಹಂತ ಹಂತವಾಗಿ ನೀರು ಬಿಡುವುದರಿಂದ ಭತ್ತ ನಾಟಿ ಮಾಡುವವರ ವೆಚ್ಚವೂ ಹೆಚ್ಚಾಗಿದೆ ಮತ್ತು ಎಲ್ಲ ರೈತರ ಭತ್ತ ಕಟಾವು ಒಂದೇ ಸಮಯಕ್ಕೆ ಬರುವುದರಿಂದ ಹಾರ್ವೆಸ್ಟರ್ಗಳ ಕೃತಕ ಅಭಾವ ಉಂಟಾಗಿ ಮತ್ತಷ್ಟು ವೆಚ್ಚವಾಗುತ್ತದೆ. ಅಲ್ಲದೆ ಗೇಜ್ ನಿರ್ವಹಣೆ ಮಾಡುವಲ್ಲಿ ಇಲಾಖೆ ಅಧಿಕಾರಿಗಳು ವಿಫಲರಾಗಿದ್ದು ಕೆಳಭಾಗದ ರೈತರ ಹೊಲಗಳಿಗೆ ಇನ್ನೂ ಕೂಡ ನೀರು ತಲುಪಿಲ್ಲ. ಕೇಳಿದರೆ ಬೆದರಿಕೆ ಹಾಕಿ ದೂರು ದಾಖಲಿಸುತ್ತೇವೆ ಎಂದು ಹೇಳುವುದು ಯಾಕೆ? 54ನೇ ಕಾಲುವೆಗೆ ಸಮರ್ಪಕ ಗೇಜ್ ನಿರ್ವಹಣೆ ಮಾಡಲು 538ನೇ ಸರಪಳಿಗೆ ನೀರನ್ನು ಅಳತೆ ಮಾಡುವ ಮಾಪನವಿದೆ. ಇದನ್ನು ಮಸ್ಕಿ ನೀರಾವರಿ ಇಲಾಖೆ ಅಧಿಕಾರಿಗಳ ಕೆಲಸ. 538ನೇ ಸರಪಳಿಗೆ ಸಮರ್ಪಕ ಗೇಜ್ ತಲುಪಿಸಿದ ಮೇಲೆ ಜವಳಗೆರೆ ನೀರಾವರಿ ಇಲಾಖೆ ಅಧಿಕಾರಿಗಳು ಇಲ್ಲಿಂದ ಕೊನೆ ಭಾಗದವರೆಗೂ ನೀರು ತಲುಪಿಸುವ ಜವಾಬ್ದಾರಿ ಇರುತ್ತದೆ. ಆದರೆ 538ನೇ ಗೇಜ್ ರೂಮ್ ಹತ್ತಿರ ನೀರು ಇಲ್ಲದಿದ್ದಾಗ 1 ಫೀಟ್ 2 ಇಂಚು ನಿಂತ ನೀರಿಗೆ ಮಾಪನ ತೋರಿಸುತ್ತದೆ. ಮೊದಲು ಇದು ಸರಿಪಡಿಸುವಂತೆ ಹಲವಾರು ಸಲ ಪ್ರತಿಭಟಿಸಿ ಮನವಿ ಪತ್ರ ಸಲ್ಲಿಸಿದರೂ ಕೂಡ ನೀರು ಬಂದಾಗ ಸರಿಪಡಿಸುತ್ತೇವೆ ಎಂದು ಭರವಸೆ ಕೊಟ್ಟಿದ್ದೀರಿ ಹೊರತು ಯಾವ ಕೆಲಸವೂ ಆಗಲಿಲ್ಲ. ಈ 54ನೇ ಕಾಲುವೆ 538ನೇ ಸರಪಳಿ ಹತ್ತಿರ 40ರಿಂದ 50 ಫೀಟ್ ಮೇಲೆ ಅಗಲವಿರುತ್ತದೆ. 50 ಅಡಿ ನೀರನ್ನು ಕದ್ದು ಮೋಸ ಮಾಡುವುದರಿಂದ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ತಲುಪುವುದಿಲ್ಲ. ಇದರಿಂದಾಗಿ ರೈತ ಬೆಳೆದ ಬೆಳೆ ಕೈ ಸೇರದೆ ಬೆಳೆಗೆ ಮಾಡಿದ ಸಾಲ ಹೆಗಲೇರಿ ಆತ್ಮಹತ್ಯೆ ಹಾದಿ ಹಿಡಿಯುತ್ತಿದ್ದಾರೆ. ಈ 54ನೇ ಕಾಲುವೆಯ ಕೊನೆ ಭಾಗಕ್ಕೆ ನೀರು ತಲುಪದೆ ಇರುವುದರಿಂದ 100 ಕೋಟಿ ಖರ್ಚು ಮಾಡಿ ತಿಮ್ಮಾಪುರ್ ಏತ ನೀರಾವರಿ ಪ್ರಾರಂಭ ಮಾಡಿದ್ದಾಗಿದೆ. ಇದರಿಂದ ರೈತರ ಜಮೀನುಗಳಲ್ಲಿ ಪೈಪ್ಲೈನ್ ಹಾಕಿಕೊಂಡು ಬಂದಿದ್ದು ಹಲವಾರು ಬಾರಿ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ನೀರಾವರಿ ಇಲಾಖೆಗೆ ಗಮನಕ್ಕೂ ತಂದರೂ ಪರಿಹಾರ ಕೊಡದೆ ಸತಾಯಿಸುತ್ತಿರುವ ಕಾರಣ ತಿಮ್ಮಾಪುರ್ ಏತ ನೀರಾವರಿ ಜಾಕುವೆಲ್ಲಿಗೆ ರೈತರು ಬೀಗ ಹಾಕಿದ್ದಾರೆ. ಈ ವರ್ಷ ಮುಂಗಾರು ಮಳೆ ಚೆನ್ನಾಗಿ ಆಗಿರುವುದರಿಂದ ಹತ್ತಿ, ಸೂರ್ಯಕಾಂತಿ, ಸಜ್ಜೆ ಸೇರಿದಂತೆ ಇನ್ನಿತರೆ ಬೆಳೆಗಳನ್ನು ಬಿತ್ತನೆ ಮಾಡಿದ್ದಾರೆ. 1 ತಿಂಗಳಿಂದ ಮಳೆಯಾಗದೆ ಏತ ನೀರಾವರಿ ವ್ಯಾಪ್ತಿಗೆ ಒಳಪಡುವ ಬೆಳೆಗಳು ಒಣಗಿ ನಾಶವಾಗುವ ಹಂತಕ್ಕೆ ತಲುಪಿವೆ. ರಾಜಕೀಯ ಧುರೀಣರು ಯಾವ ಪುರುಷಾರ್ಥಕ್ಕಾಗಿ ಏತ ನೀರಾವರಿ ಉದ್ಘಾಟನೆ ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಮಯ್ಯ ಜವಳಗೆರ, ತಾಲೂಕು ಗೌರವ ಅಧ್ಯಕ್ಷ ಪರಯ್ಯಸ್ವಾಮಿ, ತಾಲೂಕು ಅಧ್ಯಕ್ಷ ನಾಗಪ್ಪ ಬೂದಿವಾಳ್, ಟಿ ರಾಮಕೃಷ್ಣ, ಕೆ ವೆಂಕಣ್ಣ, ರಮೇಶ್, ಎನ್ ಸತ್ಯನಾರಾಯಣ್, ಭೀಮಣ್ಣ, ಯಂಕನಗೌಡ, ಕಲ್ಲಪ್ಪ, ವಿಕಾಸ್ ಅಧಿಕಾರಿ, ಪ್ರವೀರ್, ರಂಜಿತ್, ಅಜಿತ್ ಕಾಯಿನ್ ಸೇರಿದಂತೆ ಅನೇಕ ರೈತ ಮುಖಂಡರಿದ್ದರು.
ಮಸ್ಕಿ ಡಿವಿಷನ್ನರ್ ಇಬ್ಬರು ಅಲ್ಲೇ ಕಾಯ್ತಾರೆ ಗೇಜುಳಮ್ಮನ ಬರ್ಕಂತಾರೆ, ರೀಡಿಂಗ್ ಬರ್ಕಂತಾರೆ ಪಟ್ಟಿ ತಾಸಿಗೆ. ಮತ್ತು ನಿಮ್ಮ ಡಿವಿಷನ್ನರ್ ತೊಳಗೆರೆ ಡಿವಿಷನ್ನರ್ ಇಬ್ಬರು ಬರ್ಕಂತಾರೆ. 4 ಜನ ಅಲ್ಲಿ ಕೂಲಿ ಕೊಟ್ಟು ಕುಣಿಸ್ತೀವಿ. ನೀರಿಲ್ದಾಗ, ನೀರು ಹರಿಲಾರ್ದಾಗ 1 ಫೀಟ್ 2 ಇಂಚ್ ನೀರು ತೋರಿಸ್ತದೆ, ಗೇಸ್ ತೋರಿಸ್ತೈತೆ ನಿಂತ ನೀರಿಗೆ. ಅದನ್ನು ಸರಿಪಡಿಸಂತೇಳಿ ಹಲವಾರು ಮನೆ ಪತ್ರಗಳನ್ನು ಕೊಟ್ಟೈತೆ ತಮ್ಮ ಇಲಾಖೆಗೆ. 1 ಅಲ್ಲ 2 ಅಲ್ಲ, ಸಾಕಷ್ಟು ಸಲ ಚೀಪ್ ನೀರು ಕೊಟ್ಟು ಎಲ್ಲರಿಗೂ ಕೊಟ್ಟೈತೆ. ಇದನ್ನು ಮೋಸ ಮಾಡಿ ನೀರು ಯಾಕೆ ಕೊಡ್ತೀರಿ ನೀವು? ಇದನ್ನು ಸರಿಪಡಿಸೋದು ಯಾವಾಗ? ಯಾಕಂದ್ರೆ ನಾವು ಪ್ರತಿಭಟನೆ ಹಾಕೊಂಡಿದ್ವಿ 54ನೇ ಕಾಲದ ಮೇಲೆ. ಆ ಟೈಮ್ನಲ್ಲಿ ತಹಸೀಲ್ದಾರರು ಮತ್ತು ನಿಮ್ಮ ಡಬಲಿಯರು ಮತ್ತು ಇನ್ನೂ ಉಳಿದ ಆಡಳಿತ ಪಕ್ಷದವ್ರು ಬಂದಿದ್ದರು. ಬಂದ ಕಾಸು ಹೇಗಿಲ್ಲರಿ, ನೀರು ಬಂದ ಆದ ತಕ್ಷಣಕ್ಕನ ನಾವು ಇದು ಮಾಡಿಬಿಡ್ತೀವಿ. ಮಾರ್ಚ್ 31 ಆದ ತಕ್ಷಣ ನಾವು ನೀರನ್ನು ಬಂದಾದ ತಕ್ಷಣ ಖಾಲಿ ಅದನ್ನು ಸರಿಪಡಿಸ್ತು ಅಂತ ಹೇಳಿದ್ರು. ಇವತ್ತಿ ಸರಿಪಡಿಸಲಿಲ್ಲ. ಕಾರಣ ಏನು? ತಾಲೂಕಿನ ಆರ್ಎಚ್ ಕ್ಯಾಂಪ್, ಎಲೆಕೂಲಿಗಿ ಹಾಗೂ ಮುಕ್ಕುಂದ ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ತಂಡ ತೆರಳಿ ಪರಿಶೀಲನೆ ನಡೆಸಿ ವಸತಿ ಯೋಜನೆ ಫಲಾನುಭವಿಗಳ ಜೊತೆಗೆ ಮಾತನಾಡಿ ಕಡತಗಳನ್ನು ಪರಿಶೀಲಿಸಿ ಅಂಗವಿಕಲರು, ವಿಧವೆಯರು ವೃದ್ಧಾಪ್ಯ ವೇತನ ಸರಿಯಾಗಿ ತಲುಪುತ್ತದೆಯೋ ಇಲ್ಲವೋ ಎಂದು ಫಲಾನುಭವಿಗಳಿಗೆ ಕೇಳಿ ವಿಚಾರ ಮಾಡಿದರು. ನಂತರ ನರೇಗಾ ಕೂಲಿ ಕಾರ್ಮಿಕರ ಜೊತೆ ಮಾತನಾಡಿ ನಿಮಗೆ ಸಿಗಬೇಕಾದ ಅನುಕೂಲ ಮತ್ತು ಸೌಲಭ್ಯಗಳು ಕುರಿತು ಫಲಾನುಭವಿಗಳನ್ನು ವಿಚಾರಣೆ ಮಾಡಿದರು. ಉದ್ಯೋಗ ಚೀಟಿಯನ್ನು ಪರಿಶೀಲಿಸಿ ಉದ್ಯೋಗ ಚೀಟಿಯಲ್ಲಿ ಉದ್ಯೋಗದ ಮಾಹಿತಿ ವಿವರವನ್ನು ನಮೂದಿಸಬೇಕೆಂದು ಸಿಬ್ಬಂದಿ ವರ್ಗದವರಿಗೆ ತಿಳಿಸಿದರು. ಇನ್ನು ಮುಂದೆ ನರೇಗಾ ಕಾಮಗಾರಿ ಸ್ಥಳದಲ್ಲಿ ಕಾರ್ಮಿಕರಿಗೆ ಅಪಘಾತ ವಿಮೆ 2 ಲಕ್ಷದಿಂದ 5 ಲಕ್ಷದವರೆಗೆ ಹೆಚ್ಚಿಗೆ ಮಾಡಿರುತ್ತಾರೆ ಎಂದರು. ತದನಂತರ ಮುಕ್ಕುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಯನ್ನು ಪರಿಶೀಲಿಸಿ ಸಸಿಯನ್ನು ನೆಟ್ಟಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ತಂಡದ ಯೋಜನೆ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಬಾಬು, ಕೃಷ್ಣಕುಮಾರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಹಾಗೂ ಸಹಾಯಕ ನಿರ್ದೇಶಕರಾದ ಅಮರಗುಂಡಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಡಿಒಗಳು ಸೇರಿದಂತೆ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು. ಧರ್ಮವನ್ನು ಕೊಂದವರೇ ಸೌಜನ್ಯಗಳನ್ನು ಕೊಂದಿದ್ದಾರೆ. ಪತ್ತೆ ಮಾಡಬೇಕು, ಸತ್ಯ ತಿಳಿಯಬೇಕು, ಅತ್ಯಾಚಾರಿ ಕೊಲೆಗಡುಕರಿಗೆ ಶಿಕ್ಷೆಯಾಗಬೇಕು ಎಂಬ ಹೋರಾಟದಲ್ಲಿ ತತ್ವ ಪದವನ್ನು ಕವಿ ಸಿ ದಾನಪ್ಪ ನೀಲೋಗಲ್ ರಚಿಸಿದ್ದಾರೆ. ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ RCF ತಂಡದ ಎಂ ಗಂಗಾಧರ್, ಆದೇಶ್ ನಗನೂರ್, ನಾಗರಾಜ್ ಮಾಸ್ತರ್, ಚಿದಾನಂದ, ಸೋಮನಾಥ್ ಮುಂತಾದವರು ಹಾಡಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳೆದು ನಿಂತ ಗಿಡಗಳಿಗೆ ಟ್ರಿಮಿಂಗ್ ಸೇವಾ ಕಾರ್ಯ, ನಗರ ಸ್ವಚ್ಛಂದಕ್ಕೆ ಪಣ ತೊಟ್ಟ ಪರಿಸರ ಪ್ರೇಮಿಗಳು. ಪುಲ್ದಿನ್ನಿ, ಬನ್ನಿಗನೂರು, ರಾಗಲ್ಪರ್ವಿ, ದಿತ್ತಿಗಿ, ರಾಮತ್ನಾಳ್ ಗ್ರಾಮಸ್ಥರಿಂದ ಕಾರುಣ್ಯಾಶ್ರಮಕ್ಕೆ ಅಕ್ಕಿ ಜೋಳ ವಿತರಣೆ. ರೈತರಿಗೆ ನೀರು ಕೊಡದ ತಿಮ್ಮಾಪುರ ಏತ ನೀರಾವರಿ ಯಾವ ಪುರುಷಾರ್ಥಕ್ಕಾಗಿ? ಶರಣಪ್ಪ ಮರಳಿ. ಕೇಂದ್ರದಿಂದ MORD ತಂಡ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಪರಿಶೀಲನೆ.
ನೇತ್ರಾವತಿ ನದಿ ನೀರನ್ನೇ ಪ್ರಯೋಗಾಲಯಕ್ಕೆ ಕಳಿಸಿ ಧರ್ಮಸ್ಥಳ ಉಳಿಸಿ ಎಂ ಗಂಗಾಧರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.